ಶುಭಾಶಯಗಳನ್ನು ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದವರಿಗೂ ಇಲ್ಲಿ ಭಾಗವಹಿಸಿದವರೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಿತವಾಗಿ ನೀರು ಬಳಸೋಣ, ಭವಿಷ್ಯಕ್ಕಾಗಿ. ಒಂದು ಅಚ್ಚರಿಯ ಕಾರ್ಯಕ್ರಮ ಮಲ್ಲಗಂಬ. ಈಗ ಮೊದಲನೇದಾಗಿ 12ನೇ ಶತಮಾನದ ಮಾನಸ ಉಲ್ಲಾಸ ಎನ್ನುವ ಗ್ರಂಥದಲ್ಲಿ ಮಲ್ಲಗಂಬವನ್ನು ಏರಿದರು ಎಂಬ ಒಂದು ಮಾತು ಬರುತ್ತದೆ. ಈ ಮಲ್ಲಗಂಬ ಇರಬಹುದು ಎಂದು ಹೇಳಲಾಗಿದೆ. ಆದರೆ ಈ ಕಲೆ ಬೆಳೆದು ಬಂದಿದ್ದು ಶಿವಾಜಿಯ ಕಾಲದಲ್ಲಿ. ಶಿವಾಜಿಗೆ ಚುರುಕಾಗಿರುವಂತಹ ಗುಡ್ಡಗಾಡಿನಲ್ಲಿ ಹೋರಾಡುವಂತಹ ಸೈನಿಕರು ಬೇಕಾದದ್ದರಿಂದ ಈ ಕಲೆಯನ್ನು ಕಲಿಸಿ ಚುರುಕಾಗಿ ಚಿರತೆಯಂತೆ ಚುರುಕಾಗಿರುವಂತಹ ಸೈನಿಕರನ್ನು ತಯಾರು ಮಾಡಿದ. ಈ ಕಲೆಯಿಂದ ದೇಹ ಮನಸ್ಸಿಗೆ ಕಾನ್ಸಂಟ್ರೇಷನ್, ಸ್ಪೀಡ್ ಅಂಡ್ ಫ್ಲೆಕ್ಸಿಬಿಲಿಟಿ, ಮಾಂಸಖಂಡಗಳಿಗೆ ಸ್ನಾಯುಗಳಿಗೆ ಉತ್ತಮವಾಗಿರುವಂತಹ ವ್ಯಾಯಾಮವನ್ನು ಕೊಡುವುದರಿಂದ ದೇಹದ ತೂಕ ಬೆಳೆಯುವುದಿಲ್ಲ, ಆದರೆ ದೇಹದ ಚುರುಕುತನ ಈ ಕಂಬಕ್ಕೆ ಮಲ್ಲಗಂಬಕ್ಕೆ ನಮಸ್ಕಾರ ಮಾಡುವ ಪದ್ಧತಿ. ನಮಸ್ಕಾರ. ಸಲಾಮಿ. ಸಲಾಮಿ. ಸಲಾಮಿ ಆದ ನಂತರ ಅತ್ಯಂತ ಸರಳವಾಗಿರುವಂತಹ ಮೊದಲನೆಯ ಹಂತದ ಕ್ಲೈಮ್ ಗಿರಪ್ಪ ಗೋಡಿಗೆ ಮತ್ತು ಗಜಾನನ ಇವರಿಂದ ದಸರಂಗ್. ಇದಕ್ಕೆ ದಸರಂಗ್ ಎಂದು ಕರೆಯಲ್ಪಡುತ್ತದೆ. ಸೂಕ್ತವಾದ ತರಬೇತಿ ಕೊಡಿದ್ದಾರೆ. ಇದರಿಂದ ದೇಹ ಸಪಲ್, ಅಲರ್ಟ್ ಅಂಡ್ ಮೈಂಡ್ ಕಾನ್ಸಂಟ್ರೇಟೆಡ್, ಅಲ್ಲದೆ ಬ್ರೆತ್ ರಿದಮಿಕ್. ಇದು ಮೊದಲನೆಯ ದಸರಂಗ್. ಇದಕ್ಕೆ ಬಬಲೋಟಿ ಎಂದು ಕರೆಯುತ್ತಾರೆ. ಕಾಲಿನ ಸ್ನಾಯುಗಳ ಮೇಲೆ ಹೆಚ್ಚಿನ ಭಾರವಿದ್ದು ಕಾಲು ಬಲಶಾಲಿಗೊಳ್ಳುತ್ತವೆ. ಅದೇ ರೀತಿಯ ಡಿಸ್ಮೌಂಟ್, ಜಂಪಿಂಗ್ ಕ್ಲೈಮ್, ಜಿಗಿರೆ ಹತ್ತುವಂತಹ ಒಂದು ಕಲೆ. ಮೂರನೇದಾಗಿ ರಾಜೀವ್ ಮೇಲ್ಮಟ್ಟಿ ಇವರಿಂದ ದಸರಂಗ ಮತ್ತು ಬಬಲೂಟಿ ಇವುಗಳ ಒಂದು ಹೊಂದಾಣಿಕೆ. ಮೊದಲನೆಯದು ದಸರಂಗ್, ಎರಡನೆಯದು ಬಬಲೂಟಿ. ಮೊದಲನೆಯದು ದಸರಂಗ್, ಎರಡನೆಯದು ಬಬಲೂಟಿ. ಮತ್ತೊಂದು ದಸರಂಗ, ಎರಡನೆಯದು ಬಬಲೂಟಿ. ಬಬಲೂಟಿ ಮತ್ತು ದಸರಂಗದ ಒಂದು ಹೊಂದಾಣಿಕೆ, ಎ ಕಾಂಬಿನೇಷನ್ ಆಫ್ ಬೋತ್. ಜಂಪ್, ದೊಡ್ಡ ಜಂಪ್. ಮುಂದೆ ಗೋಪಾಲ್ ಇವರಿಂದ ಕರಡಿ ಹಿಡಿತ. ನಂತರ ಅಸ್ಲಾಂ. ಕಾಡಿನಲ್ಲಿ ಕರಡಿಗಳು ಗಿಡವನ್ನು ಏರುವಾಗ ತಲೆ ಕೆಳಗಾಗಿ ಏರುತ್ತವೆ ಎಂದು ನಂಬಲಾಗಿದೆ ಜೇನನ್ನು ಹುಡುಕಲಿಕ್ಕೆ. ಎರಡನೇದಾಗಿ ಕರಡಿ ಹಿಡಿತ, ಬೇರ್ ಕ್ಲೈಮ್. ಇಲ್ಲಿ ಮಾಡುವ ಎಲ್ಲ ಎಕ್ಸರ್ಸೈಸ್ ಇಬ್ಬರು ವಿದ್ಯಾರ್ಥಿಗಳು ಮಾಡಿ ತೋರಿಸುತ್ತಾರೆ. ಮೂರನೇದಾಗಿ ಹಿಡಿತಗಳಲ್ಲಿ ಒಂದು, ಎರಡು ಕೈಗಳನ್ನು ಹೊರಗೆ ಹಾಕಿದಾಗ ದೇಹದ ಭಾರವೆಲ್ಲ ಅಂಗೈಗಳ ಮೇಲೆ ಬೀಳುತ್ತದೆ. ಗುಡ್ ಕ್ಲೈಮ್. ಅಲ್ಲಿ ಅವರಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚಾಗಿರಬಹುದು. ಗುಡ್ ಕ್ಲೈಮ್. ಈಗ ಪದ್ಮಾಸನ. ಜಂಪ್, ಕೈಯನ್ನು ಹಿಡಿಯದೆ ಜಂಪ್ ಮಾಡುವುದು, ಫ್ರೀ ಹ್ಯಾಂಡ್ ಜಂಪ್. ಈ ಎಕ್ಸರ್ಸೈಸ್
ಸೂಜಿಯಲ್ಲಿ ದಾರ ಪೋಣಿಸದಂತೆ ಕಾಣುತ್ತದೆ. ಆದ್ದರಿಂದ ಇದನ್ನು ಸುಯಿದಾರ್ ಎಂದು ಕರೆಯುತ್ತಾರೆ. ತನ್ನ ಕೈಗಳಲ್ಲಿ ತಾನೇ ಕಾಲುಗಳನ್ನು ಸೂಜಿಯಂತೆ ಪೋಣಿಸುವುದು. ಅಯ್ಯಪ್ಪ, ಇದು 19ನೇ ಶತಮಾನದಲ್ಲಿ ಬಾಳಂಬಟ್ಟ ದೇವದಾರ ಇವರಿಂದ ಮಹಾರಾಷ್ಟ್ರದಾದ್ಯಂತ ಪ್ರಸಿದ್ಧಗೊಂಡಿರುವಂತಹ ಒಂದು ಸುಂದರವಾಗಿರುವಂತಹ ಕಲೆ. ದೇಹ ಮನಸ್ಸುಗಳಿಗೆ ಅತ್ಯುತ್ತಮವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ವ್ಯಾಯಾಮ. ಇದನ್ನು ಭಾರತದ ಜಿಮ್ನಾಸ್ಟಿಕ್ಸ್ ಎಂದು ಕರೆಯಲಾಗಿದೆ. ಈ ಮಲ್ಲಗಂಬದಲ್ಲಿ ಮೂರು ರೀತಿಯ ಮಲ್ಲಗಂಬವನ್ನು ಮಾಡಿದ್ದಾರೆ. ಇದು ಕಂಬದ ಮೇಲೆ ತೂಗಾಡುವ ಮಲ್ಲಗಂಬ. ಫಿರಿಕಿ ಅಂದ್ರೆ ಎಡಗಾಲಿನಿಂದ ಬಲಗಾಲು, ಎಡಗೈಯಿಂದ ಬಲಗೈಗೆ ಫಿರಿಕಿ. ಕಂಬವನ್ನು ಎಡಗೈ ಬಲಗೈಗಳಿಂದ ಸುತ್ತು ಹಾಕುವುದಕ್ಕೆ ಫಿರಿಕಿ ಎಂದು ಕರೆಯಲಾಗಿದೆ. ಬೆನ್ನಿನ ಸ್ನಾಯುಗಳಿಗೆ ಅತ್ಯುತ್ತಮವಾಗಿರುವಂತಹ ವ್ಯಾಯಾಮ. ರಮೇಶ್ ಫಿರಿಕಿ. ಎಸ್, ಗುಡ್ ಜಾಬ್. ನಮಗೆ ಇಲಾಖೆಯ ಸಹಾಯದಿಂದ ಸಿಕ್ಕಿರುವಂತಹ ಈ ಕುಶನ್ ಸ್ವಲ್ಪ ತಡವಾಗಿ ತಂದಿದ್ದೇವೆ. ಮೊದಲೇ ಸಿಕ್ಕಿದ್ದರೆ ಇನ್ನೂ ಹಲವಾರು ಕೆಲವು ಸಾಹಸಮಯ ಮಾಡಬಹುದಾಗಿತ್ತು ಎಕ್ಸರ್ಸೈಸ್. ಈಗ ನವಿಲಿನಂತೆ ಕಾಣುವ ಮಯೂರ. ಇನ್ನು ಧ್ವಜ. ನಂತರ ನವೀನ್ ಇಮಗೌಡ ಇವರಿಂದ ಮತ್ತು ಅಂಕಲ್ ಇವರು ಇಲ್ಲಿ ಕಾಣುವ ದೃಶ್ಯ ಮಂಗನಂತೆ ಕಾಣುವುದರಿಂದ ಇದಕ್ಕೆ ಮಂಗನ ಹಿಡಿತ ಎಂದು ಕರೆಯಲಾಗಿದೆ. ಅಸ್ಲಾಂ ಒಂದು ಕಾಲು, ಸೊಂಟ, ಕೈ, ಬೆರಳುಗಳಿಗೆ ಸಹಿತ ಅತ್ಯುತ್ತಮವಾಗಿರುವಂತಹ ಒಂದು ಎಕ್ಸರ್ಸೈಸ್. ಅದರೊಂದಿಗೆ ರಿದಮಿಕ್ ಬ್ರೀದಿಂಗ್ ಅವಶ್ಯಕವಾಗಿರುತ್ತದೆ. ಗುಡ್ ಜಾಬ್.